ಸಿಂಹರಾಶಿ ರಾಶಿಯ ಲಕ್ಷಣವನ್ನು ನೋಡಿದಾಗ ಅತಿಯಾದಂತಹ ಕೋಪ, ಸಿಟ್ಟು, ಸಾತ್ವಿಕವಾಗಿ ಆದರೂ ಆ ಕೋಪವನ್ನು ತೀರಿಸಲೇಬೇಕು ಅನ್ನುವಂತಹ ಒಂದು ಹಠ ಇದ್ದೇ ಇರುತ್ತೆ. ಆದರೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ ಇದ್ದರೆ ನಮ್ಮ ಆತ್ಮಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಲ್ಲಿ ನಾವು ಸರಿಪಡಿಸ್ಕೊಳ್ಳುವಂತಹ ಸಾಧ್ಯತೆ. ಎರಡನೇದು, ಸ್ವಾಭಿಮಾನ ಇದ್ದ ತಕ್ಷಣ ಸಿಟ್ಟನ್ನು ಮಾಡಬೇಕು, ಸಿಟ್ಟಿನಿಂದ ಗೆಲ್ಲಬೇಕು ಅಂತಕ್ಕಂತಹ ಅಪಾರ್ಥವನ್ನು ಮಾಡಿಕೊಳ್ಬೇಡಿ. ಸ್ವಾಭಿಮಾನ ಬೇರೆ, ಸಿಟ್ಟು ಬೇರೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸಿಟ್ಟು ಬರತಕ್ಕಂತಹದ್ದು ಸಹಜ. ಆದರೆ ಸಿಟ್ಟಿನಿಂದಲೇ ಎಲ್ಲವನ್ನು ಗೆಲ್ತೀನಿ ಅಂತ ಹೇಳಿ ಅಂದ್ಕೊಳ್ತಕ್ಕಂಥದ್ದು ತಪ್ಪಾದೀತು. ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುತ್ತೆ. ಅದಕ್ಕೆ ನೀವು ಕಾರಣ ಅನ್ನುವಂಥದ್ದು ಬೇಡ. ಸಣ್ಣ ಪುಟ್ಟ ಆಶ್ಚರ್ಯಕರವಾದಂತಹ ಬೆಳವಣಿಗೆಗಳನ್ನು ನೋಡ್ತೀರಿ, ಬದಲಾವಣೆಗಳನ್ನು ನೋಡ್ತೀರಿ, ಪರಿವರ್ತನೆಯನ್ನು ನೋಡ್ತೀರಿ. ನಿಮಗೆ ಅದು ಒಂದು ರೀತಿಯಲ್ಲಿ ಆಶ್ಚರ್ಯವಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಸಮಾಧಾನ, ದುಡ್ಡು ಕಾಸಿನ ವಿಚಾರ ಬಂದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ವಿದ್ಯೆಯನ್ನು ಹೊರತಾಗಿ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮ ಮನಸ್ಸು ಹೋಯಿತು, ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಉದ್ಯೋಗದಲ್ಲಿ ಸಮಾಧಾನ ಇರೋದಿಲ್ಲ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಏನೋ ಒಂದು ರೀತಿಯ ಅಸಮಾಧಾನಯುತವಾಗಿ ನಡ್ಕೊಳ್ತಾರೆ. ಅದು ಮನಸ್ಸಿಗೆ ತುಂಬ ಹಿಂಸೆಯಾಗ್ತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಮಾನಸಿಕವಾಗಿ ಸರಿ ಇಲ್ಲ. ಮನಸ್ಸು ಏನೋ ಅಸ್ಥಿರವಾಗಿದೆ. ಯಾವುದೂ ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ, ನನ್ನ ಹತೋಟಿಗೆ ಬರ್ತಾ ಇಲ್ಲ ಅನ್ನುವಂತಹ ಅನುಭವ ನಿಮಗೆ ಚೆನ್ನಾಗಿ ಆಗುತ್ತೆ. ಸ್ವಂತ ಉದ್ದಿಮೆಯನ್ನು ಹೊಂದಿರತಕ್ಕಂಥವ್ರಿಗೆ ಅನುಕೂಲವಾಗುತ್ತೆ. ಓನ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಿ ಅವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಸ್ತ್ರೀಯರಿಗೆ, ಮಾತೆಯರಿಗೆ ಮಾನಸಿಕವಾಗಿ ಸಮಾಧಾನ ಇಲ್ಲ. ಯಾವುದೋ ಒಂದು ವಸ್ತುವನ್ನು ನೋಡ್ತೀರಿ, ಒಂದು ವಿಷಯವನ್ನು ನೋಡ್ತೀರಿ, ಇನ್ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಇದು ನನ್ನ ಹತ್ರ ಇಲ್ಲ, ನಮ್ಮ ಮನೆಯಲ್ಲಿಲ್ಲ ಅನ್ನುವಂತಹ ಆತಂಕ, ಒತ್ತಡ ನಿಮಗೆ ಹೆಚ್ಚಾಗುವಂಥದ್ದು. ಸಮಾಧಾನ ಆಗುವುದೇ ಇಲ್ಲ ಅನ್ನುವಂಥದ್ದು. ದಾಂಪತ್ಯದಲ್ಲಿ ಬಿರುಕು ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ವೈಮನಸ್ಯ, ಏನೋ ದ್ವೇಷದ ರೂಪದಲ್ಲಿ ನೀವು ನಡ್ಕೊಳ್ತೀರಿ ಅನ್ನೋ ಹಾಗಾಗತ್ತೆ. ಆಸ್ತಿಯ ವಿಚಾರವೂ ಕೂಡ ಬಗೆಹರಿಯುವುದಿಲ್ಲ. ಅದು ಪಿತ್ರಾರ್ಜಿತ ಪೂರ್ವಾರ್ಜಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಕೂತು ಬಗೆಹರಿಸಬೇಕು ಅಂತಕ್ಕಂತಹ ಮನಸ್ಥಿತಿಯೂ ಇರುವುದಿಲ್ಲ. ಆ ರೀತಿಯ ಮಾತುಕತೆಗಳು ಕೂಡ ಮುನ್ನೆಲೆಗೆ ಬರುವುದಿಲ್ಲ. ಮಕ್ಕಳಿಂದ ವಿರೋಧ ವ್ಯಕ್ತವಾಗುತ್ತೆ. ಬರೀ ನಿಮ್ಮದು ಹೀಗೆ ಆಗೋಯಿತು, ಯಾವುದನ್ನೂ ಕೂಡ ಒಂದು ವ್ಯವಸ್ಥಿತವಾಗಿ ನಿರ್ಧಾರ ಮಾಡೋದಿಲ್ಲ ಅನ್ನುವಂತಹ ಆಕ್ಷೇಪಣೆಯನ್ನು ಮಕ್ಕಳು ಮಾಡ್ತಾರೆ ಅನ್ನುವಂಥದ್ದಾಗತ್ತೆ. ದುರ್ಗಾ ಪ್ರಾರ್ಥನೆ, ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಯಾರು ವೃತ್ತಿಪರವಾಗಿ ಕೆಲಸವನ್ನು ಮಾಡ್ತೀರಿ, ವೃತ್ತಿಯನ್ನೇ ಅವಲಂಬಿಸಿಕೊಂಡಿದ್ದೀರಿ, ಅವರಿಗೆ ಅನುಕೂಲ ಹೆಚ್ಚಾಗಿ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಗಣನೀಯವಾದಂತಹ ಸಾಧನೆ, ಲಾಭ ಎಲ್ಲವನ್ನೂ ಕೂಡ ನೋಡಬಹುದು. ಯಶಸ್ಸನ್ನು ಕಾಣ್ತೀರಿ ಅಂತಕ್ಕಂಥದ್ದು. ಸ್ಥಳ ಬದಲಾವಣೆಯ ಸೂಚನೆಗಳು ಕಾಣ್ತಾ ಇದೆ. ವಾಸದ ಮನೆ, ಮಾಡುವಂತಹ ಕೆಲಸ, ಕೆಲಸದ ಸ್ಥಳ, ಇದರಲ್ಲಿ ಯಾವುದು ಬೇಕಾದರೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥದ್ದು. ದಾಯಾದಿ ಕಲಹ ತಲೆದೋರ್ತಕ್ಕಂಥದ್ದು. ನೆಂಟರಿಷ್ಟರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ಕಾರಣ ಬೇಕು ಅಂತ ಹೇಳಿ ಏನಿಲ್ಲ. ಯಾವ ವಿಷಯಕ್ಕೆ ಬೇಕಾದರೂ ಕೂಡ ಗಲಾಟೆ ಆಗಬಹುದು ಅನ್ನುವಂಥದ್ದು. ವಿಪರೀತವಾದಂತಹ ಖರ್ಚು ನಿಮ್ಮನ್ನು ಹಿಂಸೆ ಮಾಡ್ತಕ್ಕಂಥದ್ದಾಗತ್ತೆ. ಆ ಖರ್ಚಿಗೆ, ವೆಚ್ಚಕ್ಕೆ ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂತಾದರೆ ತುಂಬ ಕಷ್ಟವನ್ನು ಅನುಭವಿಸಬೇಕಾದಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಅನಾನುಕೂಲ ಇದ್ದರೆ ಅದನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಅಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಕ್ಕಂತಹ ದಿವಸ ಇದಾಗುತ್ತೆ. ಮೇಲಧಿಕಾರಿಗಳು ನಿಮ್ಮನ್ನು ಹೊಗಳುತ್ತಾರೆ. ನೀವು ಮಾಡಿದಂತಹ ಕೆಲಸ ಅವರಿಗೆ ಮೆಚ್ಚುಗೆಯಾಗುತ್ತೆ. ಅವರ ಮನಸ್ಸನ್ನು ಗೆಲ್ಲುವಲ್ಲಿ ನೀವು ಸಫಲರಾಗ್ತೀರಿ ಅಂತ ಹೇಳಬೇಕು. ನಿರುದ್ಯೋಗಿಗಳಿಗೆ ಮಾನಸಿಕವಾದಂತಹ ಹಿಂಸೆ. ಕೈಯಲ್ಲಿ ಕೆಲಸ ಇಲ್ಲ, ಯಾರನ್ನು ಮಾತಾಡಿಸಿದ್ರೂ ಕೂಡ ಕೆಲಸದ ಬಗ್ಗೆ ಕೇಳ್ತಾರೆ, ಸಂಬಳದ ಬಗ್ಗೆ ಕೇಳ್ತಾರೆ, ದುಡ್ಡಿನ ಬಗ್ಗೆ ಕೇಳ್ತಾರೆ. ಎಲ್ಲಿಂದ ತರೋದು? ಮನಸ್ಸಿಗೆ ತುಂಬ ದೊಡ್ಡ ಆಘಾತವಾಗುತ್ತೆ.
ಪುಣ್ಯಕ್ಷೇತ್ರ ದರ್ಶನಕ್ಕೆ ಯೋಜನೆಗಳನ್ನು ಹಾಕ್ತೀರಿ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ನಂದೇನಾದರೂ ಪಾಪಗಳಿದ್ದರೆ ಅದನ್ನು ತೊಳೆದು ನಾನು ಪುನೀತನಾಗಿ ಪುಣ್ಯ ಸಂಚಯವನ್ನು ಮಾಡ್ಕೊಂಡು ಬರಬೇಕು, ನನ್ನ ಜೀವನದಲ್ಲಿ ನಾನು ಸರಿಯಾಗಬೇಕು ಅನ್ನುವಂತಹ ಆಲೋಚನೆಗಳೆಲ್ಲ ಮನಸ್ಸಿಗೆ ಬರುತ್ತೆ. ಆ ಒಂದು ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತೀರಿ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ, ನಿಮ್ಮ ಹತ್ರ ಕೆಲಸ ಇಲ್ಲ, ದುಡ್ಡಿಲ್ಲ. ನೀವು ಆಡಿದಂತಹ ಮಾತುಗಳನ್ನು, ನೀವು ಹೇಳಿದಂತಹ ಮಾತುಗಳನ್ನು ಕೇಳುವಂಥವ್ರು ಯಾರಿದ್ದಾರೆ, ಅದು ಪ್ರಶ್ನೆಯಾಗತ್ತೆ. ಭವಿಷ್ಯದ ಚಿಂತೆಯಿಂದ ದಿನವನ್ನು ಕಳೀತೀರಿ. ನಾಳೆ ಏನು, ನಾಡಿದ್ದೇನು, ಮುಂದೇನು, ನನ್ನ ಜೀವನ ಹೇಗೆ, ಈ ಯೋಚನೆಯಲ್ಲೇ ಈ ದಿವಸವನ್ನು ಪೂರ್ತಿ ಕಳೆದು ಬಿಡ್ತೀರಿ. ತಾಳ್ಮೆಯಿಂದ ವರ್ತಿಸಿದರೆ ಮಾತ್ರ ಒಳ್ಳೆಯದಾಗ್ತಕ್ಕಂಥದ್ದು. ಕೆಲಸ ಇಲ್ಲದೇ ಇರಬಹುದು, ಹಣ ಇಲ್ಲದೇ ಇರಬಹುದು, ತಾಳ್ಮೆ ಕಳ್ಕೊಳ್ಳೋದು ಬೇಡ. ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಕ್ಕತ್ತೆ, ಹಣ ಸಿಕ್ಕೇ ಸಿಕ್ಕತ್ತೆ. ಸಮಾಜದಲ್ಲಿ ನೀವು ಒಬ್ಬರು ಕೂಡ ಮನುಷ್ಯರಾಗಿ ಬಾಳ್ತೀರಿ ಅಂತಕ್ಕಂತಹ ನಂಬಿಕೆ ನಿಮಗೆ ಎಲ್ಲವನ್ನು ತಂದು ಕೊಡುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವನ್ನ ಭಗವಂತ ಕೊಡಲಿ. ನಿಮ್ಮಲ್ಲೇನಾದರೂ ಜಾಡ್ಯ ಇದ್ದರೆ ಅದನ್ನೂ ಕೂಡ ನಿವಾರಣೆ ಮಾಡಿ ನಿಮಗೆ ಉತ್ಸಾಹವನ್ನು ತುಂಬಲಿ ಆಂಜನೇಯ ಸ್ವಾಮಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡುವಾಗ ಮನಸ್ಸಿನಲ್ಲಿ ಆಂಜನೇಯನನ್ನು ಸ್ಮರಣೆ ಮಾಡ್ತಾ, ಆಂಜನೇಯನನ್ನು ಚಿತ್ರಣವನ್ನು ಜ್ಞಾಪಕ ಮಾಡಿಕೊಳ್ತಾ, ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 9 ಬಾರಿ ಆ ಶ್ಲೋಕ ಮಂತ್ರವನ್ನು ಹೇಳಿಕೊಳ್ಳಿ. ಶುಭವಾಗಿ.